ನಮ್ಮಮ್ಮ ಸೊಪ್ಪು ಕಿತ್ಕೊಂಬಂದೈತೆ. ಇವತ್ತು ಗುರುವಾರ ಮಟನ್ ತಿನ್ನಲ್ಲ ಅಂತ ಹೇಳಿದ್ಕೆ ಅಮ್ಮ ಹೊಲಕ್ಕೆ ಹೋಗಿ ಸೊಪ್ಪು ಕಿತ್ಕೊಂಬಂದೈತೆ. ಎಷ್ಟು ಫ್ರೆಶ್ ಆಗಿದೆ ನೋಡಿ ಸೊಪ್ಪು. ಹಳ್ಳಿಯಲ್ಲಿ ಎಷ್ಟು ಫ್ರೆಶ್ ಆಗಿ ತರಕಾರಿ ಸೊಪ್ಪು ಸಿಗುತ್ತೆ. ನೋಡಿ ಎಷ್ಟು ಸೊಪ್ಪು. ಇದು ಕೋಲಣ್ಣ ಸೊಪ್ಪು, ಇದೆಲ್ಲ ಬೆರಕೆ ಸೊಪ್ಪು. ಈಗ ಇದನ್ನು ಸೋಸ್ಬಿಟ್ಟು ಅಮ್ಮ ಬಸ್ಸಾರು ಮಾಡ್ತತೆ. ಇವತ್ತು ಗುರುವಾರ ನಾನ್ ವೆಜ್ ತಿನ್ನಲ್ಲ, ಸೊ ಹಾಗಾಗಿ ಮನೇಲಿ ನೆನ್ನೆ ಮಾಡಿದ ನಾನ್ ವೆಜ್ಜೇ ಇತ್ತು. ಸೊ ಹಾಗಾಗಿ ಈಗ ಸೊಪ್ಪಿನ ಬಸ್ಸಾರು ಮಾಡೋದಕ್ಕೆ ಸೊಪ್ಪು ಕಿತ್ಕೊಂಬಂದಿದೆ. ಈಗ ಮಾಡುತ್ತೆ, ಸಂಜೆಗೆ ಮಾಡುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಿಕ್ಕಾಪಟ್ಟೆ ಬಾಯಿ ಕೆಟ್ಟೋಗ್ಬಿಟ್ಟಿತ್ತು. ಹಾಗಾಗಿ ನಮ್ಮ ಮಾವಂಗೆ ಹೇಳ್ತಾ ಇದ್ದೆ, ಬಾಯಿ ಕೆಟ್ಟೋಗ್ಬಿಟ್ಟೈತೆ ಮಾಮ, ಏನು ತಿನ್ನೋಕ್ಕೂ ಆಗ್ತಾಯಿಲ್ಲ ಅಂತ. ಸೊ ಪಾಪ ಅವ್ರು ಹೋಗಿ ಅರಿಯಬ್ಬೇಗ ಹೋಗಿ ಪಾನಿಪುರಿ ತೊಗೊಂಡು ಬಂದರು. ಸ್ವಲ್ಪ ತಿಂದಮೇಲೆ ಒಂಥರ ಸರಿ ಹೋಯಿತು. ಆದ್ರೂ ಆಲ್ಮೋಸ್ಟು ಬಾಯಿ ಇನ್ನೂ ಕೆಟ್ಟೋಗ್ಬಿಟ್ಟೈತೆ. ಏನು ತಿನ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಅದಾದಮೇಲೆ ನಾನು ಮತ್ತೆ ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಬಿಟ್ಟೆ. ಅದಾದಮೇಲೆ ನನ್ನ ನಾದಿನಿ ಫೋನ್ ಮಾಡಿದ್ಲು, ರಾಖಿ ಕಟ್ಟಬೇಕು ಬನ್ನಿರಿ ಅಣ್ಣ ನೀವು ಅಂತ. ಸರಿ ಅಂತ ಈ ಕಡೆ ಮನೆ ಹತ್ರ ಬಂದ್ವಿ. ಅವ್ರ ಮನೆ ಹತ್ರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ರಾಖಿ ಕಟ್ಟೋದಕ್ಕೆ. ಆ್ಯಂಡ್ ನಾನು ಕೂಡ ರಾಖಿ ಕಟ್ತೀನಿ. ಯಾರಿಗೆಲ್ಲ ರಾಖಿ ಕಟ್ತೀನಿ ಅನ್ನೋದನ್ನು ನೀವು ಕೊನೆವರೆಗೂ ನೋಡಿದರೆ ವಿಡಿಯೋ ಗೊತ್ತಾಗುತ್ತೆ. ಆ್ಯಂಡ್ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆಗ ನನ್ನ ಆಲ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಆಗ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು. ಆ್ಯಂಡ್ ಇಲ್ಲಾಲೆ ಸಂಜೆ ಆಗಿತ್ತು ಆವಾಗ ವೀಡಿಯೋ ಮಾಡ್ತಾ ಇರೋ ಅಂಥದ್ದು. ಆ್ಯಂಡ್ ಕೊನೆವರೆಗೂ ನೋಡಿ. ಈಗಲೂ ಕೂಡ ಎಡಿಟ್ ಮಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಹುಷಾರಿಲ್ಲ. ಆ್ಯಂಡ್ ಕೊನೆವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಯಾತದು ಕವಿತಾ ಜೈಲಮ್ಮ ಕರಿ ಒಂದೇ ಸರಿ ಗಟ್ಟಿ ಶಂಬಳ ಅವ್ರು ಕಟ್ಟೋದೇ ಇಲ್ಲಲ್ಲ, ಹೋದಷ್ಟು ಕಟ್ಟಿಲ್ಲ. ಏ ಪಾಪ ಸೈಡಿಗೆ ಬಾ. 4 ಜನ ಹಣ್ಣುಗಳ ತಿನ್ಸು ನೀನೇ ತಿನ್ಸಮ್ಮ, ನೀನೇ ತಿನ್ಸು. ಹಾಂ, ಹೂವು ತಗೊಂಡು ಹಾಕ್ರಿ, ಆಶೀರ್ವಾದ ಮಾಡ್ರಿ. ಮುಗಿಬೇಕು, ಸುಮ್ನಿರ. ಅದು ಆಶೀರ್ವಾದ, ಸುಮ್ನಿರ. ಹಾಂ, ಬಗ್ಗಮೆ. ಏ ಅಪ್ಪ, ಹುಡುಗಿನ ಎಷ್ಟು ಬಗ್ಗಿಸ್ತೀರ. ಹಂಗೆ ನಿಂತ್ಕೊಳ್ರಿ, ಒಂದು ಫೋಟೋ ತೆಗಿತೀನಿ. ಅವಳು ಸೆಂಟ್ರಾಗ ನಿಲ್ಲಿಸ್ಕೊಳ್ರಿ. ಬ್ಯಾಕ್ಗ್ರೌಂಡ್ ಇಲ್ಲ, ಚೆನ್ನಾಗೈತೆ. ಅಡ್ಡ ಬರ್ಬಣ್ಣೆ
ಏಯ್ ಅಡ್ಡ ಯಾಕೆ ಬರ್ತೀರ ತೆಗಿರಲ್ಲ ಅಡ್ಡ ಯಾಕೆ ಬರ್ತೀರ ನಿಮ್ಮನ್ನ ಹಾಕೋಣ ಅವಳು ಕಟ್ ಮಾಡಾಕ್ತಾಳೆ ಎಡಿಟ್ ನನ್ನ ನಂಬರ್ಗೆ ಹಾಕ್ದೆ 866 ನಂಬರ್ಗೆ ಹಾಕು ಓ ನಾನು ರಾಗ ಹೋಗ್ತೀವಿ ಹಾಕು ರಾಘು ನಂಬರ್ಗೆ ಹಾಕು ಆ ನಂಬರ್ ಅದು ಹೇಳ್ತೀನಿ ನೋಡಿ ನಂಬರ್ ಒಂದು ಅವ್ನು ಫೋನ್ಪೇ ನಂಬರ್ ಅದಲ್ಲ ಒಂದು ನಂಬರ್ ಅಲ್ಲ ಒಂದು 97311 ಹಾಕು 97311 4086 ಫೋನ್ಪೇ ನಂಬರ್ ಅದೇ ಕಣ ಸುಮ್ಮನೆ ಇರೋದು 973311 ಅದಕ್ಕೆ ಹಾಕು ಯಾರ ಫ್ಯಾನ್ ಹಾಕಮ್ಮ ಹಾಂ ನೋಡಿದ್ರಲ್ಲ ನಾನು ರಾಖಿ ಕಟ್ಟಿದೆ ನನ್ನ ಸ್ವಂತ ತಮ್ಮ ಒಬ್ಬನಿಗೆ. ಅವನು ಯಾವತ್ತೂ ವೀಡಿಯೋದಲ್ಲಿ ಬಂದಿಲ್ಲ, ಯಾಕಂದರೆ ಅವನಿಗೆ ವೀಡಿಯೋ ಎಲ್ಲ ಇಷ್ಟ ಆಗೋದಿಲ್ಲ, ಸೊ ಹಾಗಾಗಿ ತೋರಿಸಿಲ್ಲ ಅವನ್ನ. ಅದಾದಮೇಲೆ ನಮ್ಮ ದೊಡ್ಡಮ್ಮನ ಮಗ ಒಬ್ಬನಿಗೆ ನಾಗಣ್ಣ ಅಂತ, ಸೊ ಅವನು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲಿ ಇರ್ತಾನೆ. ಅದಾದಮೇಲೆ ನಮ್ಮ ನಾದಿನಿ ಗಂಡಂಗೆ. ಸೊ ಅಣ್ಣ ತಮ್ಮಗಳ ಜೊತೆಗೆ ಹುಟ್ಟಿದರೆ ಮಾತ್ರ ಅಣ್ಣ ತಂಗಿ ಅಂತ ಏನಿಲ್ಲ. ಒಳ್ಳೆ ಮನಸ್ಸಿದ್ರೆ ಎಲ್ಲರೂ ಅಣ್ಣ ತಮ್ಮಗಳು ಅಕ್ಕ ತಂಗಿಯರು ಅಂತಲೇ ನಾನು ಹೇಳ್ತೀನಿ ಯಾವಾಗ್ಲೂ. ಸೊ ಈಗ ನನ್ನ ಹಳೆಯಂಗೆ ರಾಖಿ ಕಟ್ತಾ ಇದ್ದಾಳೆ ನನ್ನ ಸೊಸೆ. ಸೊ ಅದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ. ಆ್ಯಂಡ್ ಎಷ್ಟು ಕ್ಯೂಟಾಗಿ ಮುದ್ದಾಗಿ ಕೂತ್ಕೊಂಡಿದ್ದಾನೆ ನೋಡಿ ರಾಖಿ ಕಟ್ಟಿಸ್ಕೊಳೋದಕ್ಕೆ. ಈಗ ಅವ್ರ ಅಕ್ಕ ರಾಖಿ ಕಟ್ತಾ ಇದ್ದಾಳೆ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಆ್ಯಂಡ್ ಇದೇ ವಿಡಿಯೋದಲ್ಲಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ಅದು ಹೇಳಬೇಕೋ ಬೇಡವೋ ಅಂತಂದರೆ, ನಾನೊಬ್ಬರಿಗೆ ಮನಸ್ಸಿಗೆ ಬೇಜಾರು ಮಾಡಿದ್ದೀನಿ. ತುಂಬ ನನಗೆ ಮನಸ್ಸಿಗೆ ಬೇಜಾರಾಯಿತು, ಯಾಕಂದರೆ ಸಿಚುವೇಶನ್ ಆ ಥರ ಇತ್ತು. ಸೊ ಹಾಗಾಗಿ ನಾನು ಆ ಥರ ಮಾತಾಡಿದೆ. ಅವ್ರು ಬಂದಾಗಲೇ ನಾನು ಆ ಥರ ಮಾತಾಡಬಾರ್ದಿತ್ತು. ಸೊ ಅದೊಂದು ಗಿಲ್ಟ್ ಕಾಡ್ತಾ ಇದೆ ನನಗೆ. ಪಾಪ ಅವರೇನೋ ಮನಸ್ಸಲ್ಲಿ ಇಟ್ಕೊಳ್ದಲೇ ನನ್ನ ಹತ್ರ ರಾಖಿ ಕಟ್ಟಿಸ್ಕೊಂಡ್ರು. ನನಗೆ ಒಂಥರ ಗಿಲ್ಟ್ ಫೀಲ್ ಆಗ್ತಾಯಿದೆ, ನಾನು ಆ ಥರ ಮಾತಾಡಬಾರ್ದಿತ್ತು ಅಂತ ಸಿಚುವೇಶನ್ ಆಗಿತ್ತು. ಸೊ ಹಾಗಾಗಿ ಮಾತಾಡಿದೆ. ಎಲ್ಲ ನಮ್ಮ ಮನೆಯವರಿಂದನೇ ಆಗಿದ್ದು ಅವತ್ತು. ಸೊ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಮನೆ ಹತ್ರ ಬಂದವ್ರಿಗೆ ಆ ಥರ ಇದು ಮಾಡಬಾರ್ದಿತ್ತು ಅಂತ ಅನ್ನಿಸ್ತು ನನಗೆ. ಈ ವಿಡಿಯೋ ಮುಖಾಂತರ ನಾನು ಅವ್ರಿಗೆ ಸಾರಿ ಕೇಳ್ತೀನಿ. ಅವರೇನಾದರೂ ಈ ವಿಡಿಯೋ ನೋಡ್ತಾಯಿದ್ರೆ ಅಣ್ಣ ಸಾರಿ, ನಿಜ ನಾನು ಅವತ್ತು ಬೇಕು ಅಂತ ಆ ಥರ ಮಾತಾಡಲಿಲ್ಲ, ಸಿಚುವೇಶನ್ ಆಗಿತ್ತು. ಒಂದಿನ ಖಂಡಿತ ನಾನು ಓಪನ್ನಾಗಿ ಎಲ್ಲ ಹೇಳ್ತೀನಿ ಯಾಕೆ ಆ ಥರ ಮಾತಾಡಿದೆ ಅನ್ನೋದನ್ನು. ಬಟ್ ನೀವು ಮಾತ್ರ ಬೇಜಾರು ಮಾಡ್ಕೋಬೇಡಿ. ನನ್ನ ಹತ್ರ ರಾಖಿ ಕಟ್ಟಿಸ್ಕೊಂಡ್ರಿ, ತುಂಬ ಖುಷಿ ಆಯಿತು. ಆ್ಯಂಡ್ ನೀವು ಯಾವುದೇ ಥರ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ತುಂಬ ನನಗೆ ಬೇಸರ ಆಯಿತು. ನೈಟೆಲ್ಲ ನಿದ್ದೆನೇ ಮಾಡಿಲ್ಲ, ಯಾವ ಥರ ಮಾತಾಡ್ಬಿಟ್ನಲ್ಲ. ಆದ್ರೂ ಅವ್ರ ಮನಸ್ಸಲ್ಲಿ ಏನೂ ಇಟ್ಕೊಳ್ದಲೇ ನನ್ನ ಹತ್ರ ರಾಖಿ ಕಟ್ಟಿಸ್ಕೊಂಡ್ರು ಅಂತ ನನಗೆ ತುಂಬಾ ಗಿಲ್ಟ್ ಫೀಲ್ ಆಗ್ತಾಯಿತ್ತು. ಸೊ ನೆಕ್ಸ್ಟ್ ಯಾವಾಗಾದರೂ ಸಿಕ್ಕರೆ ಮುಖಾಮುಖಿ ನಾನು ಖಂಡಿತ ಮಾತಾಡ್ತೀನಿ ನಿಮ್ಮ ಜೊತೆ. ಆ್ಯಂಡ್ ಅವತ್ತಿನ ದಿನ ಏನಕ್ಕೆ ಆ ಥರ ಮಾತಾಡಿದೆ ಅನ್ನೋದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನಾನು. ಅದೆಲ್ಲ ನಮ್ಮ ಮನೆಯವರಿಂದನೇ ಆಗಿದ್ದು. ನನಗೆ ಈಗಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೂ. ಆ್ಯಂಡ್ ಫೈನಲಿ ರಾಖಿ ಎಲ್ಲ ಕಟ್ಟಿಸ್ಕೊಂಡ್ರು. ತಗೊಂಬರ್ತೀನಿ ಅಂತ ಸ್ಕೆಚ್ ಹಾಕವ್ರೆ ಅಷ್ಟೇ, ಇನ್ನೂ ತಂದಿಲ್ಲ. ಬರೀ ಸುಳ್ಳು ಮೋಸ. ಹೇಳು ಮಂಜು ನೀನು.
ಅಯ್ಯೋ ಅಯ್ಯೋ ನಿಧಾನ ಪಪ್ಪು, ಅವ್ನು ಅಳ್ತಾನೆ ನಿಧಾನ. ನೀನು ಕೊಡ, ತಡೆ ತಡೆ ಬರ. ಹಾಂ ಅವ್ನು ಕೊಡ್ತೇನೆ ನಾವು. ಕೊಡು ಕೊಡು, ನೀನು ಕೊಡು, ನಿಮ್ಮ ಮೊತ್ತ ಕೊಡು. ಅಯ್ಯಪ್ಪಂಗೆ ಹುಡುಗಿಯರಂದ್ರೆ ಆಗಲ್ಲೇನ. ಹಾಂ ಸೇಮ್ ಟು ಸೇಮ್. ನೋಡೋಣ ಮುಷ್ಣಿ. ಈಗ ಅವ್ರು ಯಾರು ಮನ್ಸು ಮಾಡಿಲ್ಲ, ಅದಕ್ಕೆ ಇವರು ದೊಡ್ಡಣ್ಣ ಹೋಗಿ ಸೀರೆ ತರ್ತಾ ಇದಾರೆ ಗೈಸ್. ಸ್ಪಾನ್ಸರ್ ಇವರೇ. ಮೈಸೂರು ಸಿಲ್ಕಲ್ಲಿ ಕ್ರೇಪ್ ಮೈಸೂರು ಸಿಲ್ಕು. ಅವಳನ್ನ ಕುಂಡ್ರಿಸ್ಕೊಳಪ್ಪ. ಹಂಗೆ ಹಂಗೆ ಒಂದ್ಸಲ ಇಲ್ಲಿ ನೋಡ್ರಿ. ಸೊ ರಾಗಿ ಕಟ್ಬಿಟ್ಟು ನಾವು ಮನೆ ಹತ್ರ ಬಂದ್ವಿ. ಅದಾದಮೇಲೆ ನಮ್ಮಮ್ಮ ಉಪ್ಸಾರು, ಸೊಪ್ಪಿನ ಪಲ್ಯ, ರಾಗಿ ಮುದ್ದೆ ಮಾಡಿದರು. ತುಂಬ ಚೆನ್ನಾಗಿತ್ತು. ಗುರುವಾರ ನಾನು ನಾನ್ ವೆಜ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಬೆಳಗ್ಗೆ ನಾವು ಹೋಗಿ ಕಿತ್ಕೊಂಡ್ಬಂದು ಪಾಪ ತಂದಿಟ್ಟು ಸಂಜೆ ಮಾಡಿದರು ಅಡುಗೆನ. ತುಂಬ ಚೆನ್ನಾಗಾಗಿತ್ತು. ಫ್ರೆಶ್ ಸೊಪ್ಪಲ್ವ, ತುಂಬ ಚೆನ್ನಾಗಾಗಿತ್ತು ಸೊಪ್ಪಿನ ಸಾರು. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ನಾವು ಹಾಗೆ ರೆಸ್ಟ್ ಮಾಡ್ತಾಯಿದ್ವಿ. ಇಲ್ಲಿ ದೊಡ್ಡಪ್ಪ ಮಗಳು ಆಟ ಆಡ್ತಾಯಿದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಕೊನೆವರೆಗೂ ವಿಡಿಯೋ ನೋಡಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತೀನಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋನ ಪ್ಲೀಸ್. ಸೊ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆ ಹತ್ರ ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ಮ ನಾದಿನಿ ಕಾಲ್ ಮಾಡಿದ್ಲು, ಬನ್ನಿರಿ ಮನೆ ಹತ್ರ ಎಲ್ಲರೂ ಡ್ಯಾನ್ಸ್ ಆಡ್ತಾರೆ ಈಗ ಅಂತ ಹೇಳ್ಬಿಟ್ಟು. ಸರಿ ಅಂದ್ಕೊಂಡು ನಾವು ಊಟ ಮಾಡಿದ್ವಲ್ಲ, ವಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಾಕ್ ಮಾಡ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಇಲ್ಲಿ ನಮ್ಮ ಅಣ್ಣ ಅಲ್ಲೇ ಡ್ಯಾನ್ಸು ಸ್ಟಾರ್ಟ್ ಮಾಡ್ಕೊಂಡಿದ್ದ. ಸೊ ಕಾಪಿರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮ್ಯೂಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಲಾಗು ಇಷ್ಟೇ. ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪದೇ ಪದೇ ಹೇಳ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂದ್ಕೊಂಡು ಬೇಜಾರ ಮಾಡ್ಕೊಳೋದಕ್ಕೆ ಹೋಗಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಆ್ಯಂಡ್ ಇಲ್ಲಿ ನನ್ನ ಮಗಳು ನಮ್ಮ ಅಣ್ಣ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬರಲ್ಲ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನಾಳೆ ಊರಿಗೆ ಹೋಗೋ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಊರಲ್ಲಿ ಎಷ್ಟು ದಿನ ಇದ್ದಿದ್ದು ಹೇಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಅದ್ರ ಜೊತೆ ಹುಷಾರು ಬೇರೆ ಇರಲಿಲ್ಲ. ಸೊ ಹಾಗೆ ಎಲ್ಲ ಬ್ಯಾಲೆನ್ಸ್ ಮಾಡಿದೆ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟೇ. ಮತ್ತು ಒಂದು ವ್ಲಾಗ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಬರಲ್ಲ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೆಂಗಮ್ಮ ಸೊಂಟ ತಿರ್ಗ್ಸೋದು? ಗುಂಗುರ್ ಕೂದಲು ಅಲ್ಲೋಡ ಅವಳು. ಮೂಗು ಬರ್ಸಮ್ಮ ಅವನಿಗೆ. ಗುಂಡ ಓಯ್ ಗುಂಡ ಆಡ. ಪಾಪ ನೋಡು, ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ ಮನೆಯಾಗೆ.
ಸಾಲ ವಾಪಸ್ ಮತ್ತೆ ಡಿಗ್ರಿ ಬರಲ್ಲ ನಮ್ಗೆ ನೀನ್ ಏನೇ ಕೊಟ್ರು ನಿನ್ ಜೊತೆ ಬರಲ್ಲ ನಾವು. ಅಲ್ಲ ಹೇಳ್ಕೊಟ್ಟೆ ಸಾಲ ಹೆಂಗ್ ಕೊಡ್ತಾರಲ್ಲಿ ಆ್ಯಂಡ್ ಇಲ್ಲಿ ಕಾಫಿ ಟೀ ಎಲ್ಲ ಆಯಿತು, ಇಂಟರ್ವೆಲ್ ಕೂಡ ಆಯಿತು. ಈಗ ನಮ್ಮ ಮನೆಯವರು ಮತ್ತು ನಮ್ಮ ನಾದಿನಿ ದುಡ್ಡು ಹಾಕ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ ಇವರು 3 ಜನನು. ಕಂಪಲ್ಸರಿ ನಮ್ಮನೆ ಫಂಕ್ಷನಲ್ಲಿ ಏನಾದರೂ ಇದ್ದರೆ ಇವರು ನಮ್ಮ ಅಣ್ಣನೂ ನನ್ನ ತಮ್ಮ ಕಂಪಲ್ಸರಿ ಡ್ಯಾನ್ಸ್ ಆಡ್ತಾರೆ. ಡ್ಯಾನ್ಸ್ ಆಡಿದ್ಮೇಲೆ ಎಂಡ್ ಆಗುತ್ತೆ ನಮ್ಮ ಫಂಕ್ಷನ್ನು. ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ, ಒಳ್ಳೆ ಡ್ಯಾನ್ಸರ್ ಅಂತಲೇ ಹೇಳ್ಬೋದು. ನಮ್ಮ ಆಂಟಿ ಇಲ್ಲಿ ಕ್ಯಾಮ್ರಾ ಅಂದಟ್ಟಿಗೆ ಓಡ್ತವ್ರೆ. ಸೊ ತುಂಬ ಚೆನ್ನಾಗಿತ್ತು ಡ್ಯಾನ್ಸ್ ನೋಡಿಕೊಂಡು. ಟೈಮ್ ಪಾಸ್ ಆಗಿದ್ದೆ ಗೊತ್ತಾಗಲಿಲ್ಲ. ಆ್ಯಂಡ್ ನನಗೂ ಕೂಡ ಹುಷಾರಿರಲಿಲ್ಲ, ಹೋಗಿ ಮಲಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟೆ. ನಮ್ಮ ಚಿಕ್ಕಮ್ಮ ಏನು ಬೇಡ ಇಲ್ಲೇ ಮಲಗ್ರಿ, ಆಲೇ 1 ಗಂಟೆ ಅಂತ ಹೇಳಿದರು. ಸೊ ಹಾಗಾಗಿ ಇಲ್ಲೇ ಉಳ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ಲಾಗು. ನಾಳೆ ಲಾಗಲ್ಲಿ ಊರಿಗೆ ಹೋಗೋದು ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಬರಲಾ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದು 2ನೇ ಸಲ ಹೇಳ್ತಾ ಇರೋದು, ಎಂಡ್ ಮಾಡ್ತಾ ಇರೋದು. ಸೊ ಬಾಯ್.